ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಕೌರವ ಪಾಂಡವ ಸೇನೆಗಳ ವರ್ಣನೆ ಎಂಬ 16ನೆಯ ಅಧ್ಯಾಯಕ್ಕೆ ಸ್ವಾಗತ. ರಾತ್ರಿಯು ಕಳೆದು ಬೆಳಗಾದೊಡನೆಯೇ ಆ ಯುದ್ಧ ಭೂಮಿಯಲ್ಲಿ ಸಿದ್ಧರಾಗಿರಿ ಸಿದ್ಧರಾಗಿರಿ ಎಂಬ ರಾಜರ ದೊಡ್ಡ ಕೂಗಾಟವೆದ್ದಿತು. ಶಂಖ ದುಂದುಭಿ ಧ್ವನಿಗಳು, ಸಿಂಹನಾದಗಳು, ಕುದುರೆಗಳು ಕೆನೆಯುವ ಧ್ವನಿ, ಆನೆಗಳ ಗರ್ಜನೆ, ರಥಚಕ್ರ ಧ್ವನಿ, ಯುದ್ಧ ವೀರರ ವೀರವಾದಗಳು, ಕರಘೋಷಗಳು ಇವೆಲ್ಲ ಒಂದಾಗಿ ಸೇರಿ ಆ ಯುದ್ಧ ಭೂಮಿಯು ಎಲ್ಲಾ ಕಡೆಗಳಲ್ಲಿಯೂ ತುಂಬಿದವು. ಕೌರವ ಪಾಂಡವರ ಮಹಾಸೇನೆಗಳೆಲ್ಲವೂ ಒಂದಾಗಿ ಕಲೆತು ಬೆಳಗಾದ ಕೂಡಲೇ ಯುದ್ಧಕ್ಕೆ ಸಿದ್ಧವಾಗಿ ಹೊರಟವು. ರಾಜೇಂದ್ರ, ಅಸ್ತ್ರಗಳು, ಶಸ್ತ್ರಗಳು, ಕವಚಗಳು ಮೊದಲಾದ ಸರ್ವ ಸನ್ನಾಹಗಳಿಂದ ಆ ರಣರಂಗಕ್ಕೆ ಒಂದು ಅಪೂರ್ವ ಪ್ರಕಾಶ ಉಂಟಾಯಿತು. ಆ ಸೈನ್ಯದಲ್ಲಿ ಸುವರ್ಣಾಲಂಕೃತಗಳಾದ ಆನೆಗಳು, ರಥಗಳು ಮಿಂಚಿನೊಡಗೂಡಿದ ಮೇಘಗಳಂತೆ ಕಾಣಿಸುತ್ತಿದ್ದವು. ಅಲ್ಲಿನ ರಥ ಸೈನ್ಯದಲ್ಲಿ ಒಂದೊಂದು ರಥವು ಒಂದೊಂದು ನಗರದಂತೆ ಕಾಣಿಸುತ್ತಿದ್ದಿತು. ಆ ಸೈನ್ಯದ ನಡುವೆ ನಿನ್ನ ತಂದೆಯಾದ ಭೀಷ್ಮನು ಪೂರ್ಣ ಚಂದ್ರನಂತೆ ಪ್ರಕಾಶಿಸುತ್ತಿದ್ದನು. ಆ ಸೇನೆಗಳಲ್ಲಿದ್ದ ಯುದ್ಧ ವೀರರೆಲ್ಲ ಬಿಲ್ಲು ವೃಷ್ಟಿ ಅಂದರೆ ಎರಡು ಕಡೆಯಲ್ಲಿಯೂ ಮನೆಯುಳ್ಳ ಕತ್ತಿ ಹಾಗೂ ಕತ್ತಿ, ಗದೆ, ಶಕ್ತಿ, ತೋಮರ ಮುಂತಾದ ವಿವಿಧ ಆಯುಧಗಳನ್ನು ಧರಿಸಿ ನಿಂತಿದ್ದರು. ಚತುರಂಗ ಬಲಗಳನ್ನು ಬೀಸಿದಂತೆ 100,000 ಲೆಕ್ಕದಿಂದ ಸುತ್ತಿ ನಿಂತವು. ಮೇಲಕ್ಕೆತ್ತಿ ಕಟ್ಟಲ್ಪಟ್ಟ ಉಭಯ ಪಕ್ಷದ ವಿಚಿತ್ರ ಧ್ವಜಗಳು ವಿವಿಧಾಕಾರಗಳಿಂದ 100,000 ಸಂಖ್ಯೆಯಲ್ಲಿ ಕಂಗೊಳಿಸುತ್ತಿದ್ದವು. ಸುವರ್ಣ ರತ್ನಗಳಿಂದ ಅಲಂಕೃತರಾಗಿ ಅಲ್ಲಿ ನಡೆದ ಸಾವಿರಾರು ಮಂದಿ ಗಜಸೈನಿಕರು ಜ್ವಲಿಸುವ ಅಗ್ನಿಗಳಂತೆ ಕಾಂತಿಯುಕ್ತರಾಗಿದ್ದರು. ಯುದ್ಧೋತ್ಸಾಹಿಗಳು, ಯುದ್ಧದಲ್ಲಿ ಸುಶಿಕ್ಷಿತರು ಆದ ಆ ವೀರರುಗಳು ಇಂದ್ರ ಭವನದ ಮೇಲಿನ ಇಂದ್ರ ಧ್ವಜಗಳಂತೆ ಕಾಣಿಸುತ್ತಿದ್ದರು. ಅಲ್ಲಿನ ವೀರರ ಅಟ್ಟಹಾಸಗಳನ್ನು ಕೇಳಬೇಕೆ? ಮೇಲೆತ್ತಿ ಹಿಡಿದ ವಿಚಿತ್ರ ಆಯುಧಗಳು, ಕೈಯಲ್ಲಿ ದೃಢವಾದ ಕೈಚೀಲಗಳು, ಬೆನ್ನಿನಲ್ಲಿ ಬತ್ತಳಿಕೆ, ವಿಶಾಲವಾದ ಕಣ್ಣುಗಳು, ಇಂತಹ ವೀರ ಲಕ್ಷಣಗಳುಳ್ಳ ಅರಸರು ಸೇನಾ ಮುಖದಲ್ಲಿ ಶೋಭಿಸುತ್ತಿದ್ದರು. ಪುರುಷ ಶ್ರೇಷ್ಠರು, ಶೂರರು, ಕೈಯಲ್ಲಿ ಪರಿಘಾಯುಧವನ್ನು ಧರಿಸಿದವರು, ಹಲವು ಅಕ್ಷೌಹಿಣಿ ಸೈನ್ಯಗಳಿಗೆ ಅಧಿಪತಿಗಳು, ಭೂರಿ ದಕ್ಷಿಣಗಳಿಂದ ಯಾಗಗಳನ್ನು ಮಾಡಿದವರು ಆದ ಶಕುನಿ, ಶಲ್ಯನು, ಜಯದ್ರಥನು, ಅವಂತಿ ದೇಶದ ವಿಂದಾನುವೆಂದರು, ಕಾಂಭೋಜ ದೇಶದ ಸುದಕ್ಷಿಣನು, ಕಳಿಂಗಾಧಿಪತಿಯಾದ ಶ್ರುತಾಯುತ್ಸು, ಜಯತ್ಸೇನನು, ಕೌಸಲ ದೇಶಾಧಿಪತಿಯಾದ ಬೃಹದ್ಬಲನು, ಕೃತವರ್ಮನು, ಈ 10 ಮಂದಿ ವೀರರು, ದುರ್ಯೋಧನನ ಆಜ್ಞಾಧೀನರಾದ ಇನ್ನೂ ಅನೇಕ ರಾಜರುಗಳು, ನೀತಿವಂತರು, ಮಹಾರಥರು ಆದ ಇತರ ರಾಜರು, ರಾಜಪುತ್ರರು ಯುದ್ಧ ಸನ್ನದ್ಧರಾಗಿ ತಮ್ಮ ತಮ್ಮ ಸೇನೆಗಳೊಡನೆ ಹೊರ ನಿಂತರು. ಕೃಷ್ಣಾರ್ಜುನವನ್ನುಟ್ಟವರು, ಎಣೆಯಿಲ್ಲದ ಬಲವುಳ್ಳವರು, ಯುದ್ಧೋತ್ಸಾಹಿಗಳು ಆದ ಅನೇಕ ವೀರರು ದುರ್ಯೋಧನನಿಗಾಗಿ ತಮ್ಮ ಪ್ರಾಣವನ್ನು ಕೊಡುವುದಕ್ಕೂ ಸಿದ್ಧರಾಗಿ 10 ಅಕ್ಷೌಹಿಣಿ ಸೈನ್ಯಗಳೊಡನೆ ಬಂದು ನಿಂತರು. ಈ ಎಲ್ಲ ಸೈನ್ಯದ ಮುಂಭಾಗದಲ್ಲಿ ಸೈನ್ಯಾಧಿಪತಿಯಾದ ಭೀಷ್ಮನಿದ್ದನು. 11ನೆಯದಾದ ದುರ್ಯೋಧನನ ಒಂದು ಅಕ್ಷೌಹಿಣಿ ಸೈನ್ಯವು ಅಲ್ಲಿ ಸಿದ್ಧವಾಗಿ ನಿಂತಿದ್ದಿತು. ಅಲ್ಲಿ ಭೀಷ್ಮನು ಬಿಳಿಯ ತಲೆಪಾಗಿನಿಂದಲೂ, ಬಿಳಿ ಕುದುರೆಗಳಿಂದಲೂ, ಬಿಳಿಯ ಕವಚದಿಂದಲೂ ಶೋಭಿಸುತ್ತಾ ಆಗಲೇ ಉದಿಸಿದ ಪೂರ್ಣ ಚಂದ್ರನಂತೆ ಕಾಣುತ್ತಿದ್ದನು. ಸುವರ್ಣಮಯವಾದ ತಾಲ ಧ್ವಜವುಳ್ಳ ಬೆಳ್ಳಿಯ ರಥದ ಮಧ್ಯದಲ್ಲಿದ್ದ ಭೀಷ್ಮನು ಕೌರವ ಪಾಂಡವರ ಸೈನಿಕರಿಗೆಲ್ಲ ಬಿಳಿಯ ಮೇಘದ ಮಧ್ಯದಲ್ಲಿರುವ ಸೂರ್ಯನಂತೆ ಕಾಣಿಸಿದನು. ದೃಷ್ಟದ್ಯುಮ್ನನನ್ನು ಮುಂದೆ ಬಿಟ್ಟುಕೊಂಡಿದ್ದ ಪಾಂಡವ ಸಂಜಯರೆಲ್ಲ ಆಕಳಿಸುತ್ತಿರುವ ದೊಡ್ಡ ಸಿಂಹವನ್ನು ಕಂಡ ಮೃಗಗಳಂತೆ ಭೀಷ್ಮನನ್ನು ಕೌರವರ 11 ಅಕ್ಷೌಹಿಣಿ ಸೈನ್ಯವನ್ನು ನೋಡಿ ಹೆದರಿದರು. ನಿನ್ನ 11 ಅಕ್ಷೌಹಿಣಿ ಸೈನ್ಯವು ಪಾಂಡವರ 7 ಅಕ್ಷೌಹಿಣಿ ಸೈನ್ಯವು ಮಹಾವೀರ ಪುರುಷರಿಂದ ರಕ್ಷಿತವಾಗಿ ಶೋಭಿಸುತ್ತಿದ್ದಿತು. ಯುದ್ಧದಲ್ಲಿ ಕಲೆತ ಈ 2 ಸೇನೆಗಳು ಮದಿಸಿದ ಮೀನು, ಮೊಸಳೆ ಮುಂತಾದ ಜಲಚರಗಳಿಂದಲೂ ಸುಳಿಗಳಿಂದಲೂ ಕೂಡಿ ಪ್ರಳಯ ಕಾಲದಲ್ಲಿ ಕಲಗಿದ 2 ಮಹಾಸಮುದ್ರಗಳು ಒಂದಾಗಿ ಸೇರುವಂತೆ ತೋರಿದವು. ರಾಜ, ಇಷ್ಟೊಂದು ಪ್ರಬಲ ಸೇನಾ ಸಮೂಹವನ್ನು ನಾನು ಇದುವರೆಗೆ ಕಣ್ಣಿಂದ ನೋಡಿಯಾಗಲಿ ಕಿವಿಯಿಂದ ಕೇಳಿಯಾಗಲಿ ಇರಲಿಲ್ಲ.
ಇದು 16ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.